ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದ್ದ ಬೆಚ್ಚಿ ಬೀಳಿಸೋ ರಾಬರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಾರಿನಲ್ಲಿ ತಗೊಂಡು ಹೋಗ್ತಾ ಇದ್ದ 1.17 ಕೋಟಿ ಹಣವಿದ್ದ ಕಾರನ್ನೇ ಇಬ್ಬರು ಆರೋಪಿಗಳು ಅಬೇಸ್ ಮಾಡಿಬಿಟ್ಟಿದ್ರು. ಕೇಸ್ ದಾಖಲಿಸಿಕೊಂಡು ಕಾರ್ಯಾಚರಣೆಗಿಳಿದಿದ್ದ ಸಂಕೇಶ್ವರ ಪೊಲೀಸರು ಪ್ರಕರಣ ಭೇದಿಸಿದ್ದೇ ರಣರೋಚಕ. ಬೆಳಗಾವಿಯ ಹೈವೇಯಲ್ಲಿ ನಡೆದಿದ್ದ ರಾಬರಿ ಪ್ರಕರಣಕ್ಕೆ ಟ್ವಿಸ್ಟ್. ನಕಲಿ ಗನ್ ತೋರಿಸಿ ದರೋಡೆ ಮಾಡಿದ್ದ ಇಬ್ಬರ ಬಂಧನ. ನವೆಂಬರ್ 15ರಂದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಹೈವೇಯಲ್ಲಿ ನಡೆದಿದ್ದ ರಾಬರಿ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕೇರಳ ಮೂಲದ ಉದ್ಯಮಿ ಭರತ್ ಎಂಬಾತ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದ. ಭರತ್ ಕಳುಹಿಸಿದ್ದ ಸೂರಜ್, ಅಜಯ್ ಹಾಗೂ ಡ್ರೈವರ್ ಆರಿಫ್ ಕೊಲ್ಲಾಪುರದಲ್ಲಿ ಚಿನ್ನ ಕೊಟ್ಟು ದುಡ್ಡಿನೊಂದಿಗೆ ಕೇರಳಕ್ಕೆ ವಾಪಸ್ಸಾಗ್ತಾ ಇದ್ರು. ಈ ವೇಳೆ ಸಂಕೇಶ್ವರ ಬಳಿ ದರೋಡೆ ನಡೆದಿತ್ತು. ಅಂದು ಘಟನೆ ಹೇಗೆ ನಡೆಯಿತು ಅನ್ನೋದನ್ನ ನೋಡೋದಾದ್ರೆ, ಗೋಲ್ಡ್ ಸ್ಮಗ್ಲಿಂಗ್ ಮಾಡಲೆಂದೇ ಕಾರನ್ನ ಮಾಡಿಫೈ ಮಾಡಲಾಗಿತ್ತು. ಮಾಡಿಫೈ ಮಾಡಿ ಕಾರಿನಲ್ಲಿ ಒಂದು ಕಂಪಾರ್ಟ್ಮೆಂಟ್ ನಿರ್ಮಾಣ ಮಾಡಲಾಗಿತ್ತು. ಈ ಕಂಪಾರ್ಟ್ಮೆಂಟ್ನಲ್ಲಿದ್ದ ಚಿನ್ನವನ್ನ ಮಾರಿದ್ದ ಹಣವನ್ನು ಮೂವರು ಕೊಂಡೊಯ್ಯುತ್ತಿದ್ದರು. ಈ ವೇಳೆ ನಕಲಿ ಗನ್ ತೋರಿಸಿ ಕಾರಿನಲ್ಲಿದ್ದ ಮೂವರನ್ನು ಕೆಳಗಿಳಿಸಿ ಕೋಟ್ಯಾಂತರ ಹಣವಿದ್ದ ಕಾರು ಸಮೇತ ಪರಾರಿಯಾಗಿದ್ದರು. ಉದ್ಯಮಿ ಭರತ್ ಮಾಜಿ ಚಾಲಕನ ಸ್ನೇಹಿತನಾಗಿದ್ದ ಆರೋಪಿ ನವೀನ್ ನೀಡಿದ ಮಾಹಿತಿ ಮೇರೆಗೆ ಹೆದ್ದಾರಿಯಲ್ಲೇ ಕಾರು ದರೋಡೆ ನಡೆದಿತ್ತು. ಕಾರು ದರೋಡೆ ನಡೆದ ಕೂಡಲೇ ಪೊಲೀಸರಿಗೆ ಮಾಹಿತಿ ರವಾನೆಯಾಗಿತ್ತು. ಹೈಜಾಕ್ ಆಗಿದ್ದ ಕಾರು ಪತ್ತೆಗಾಗಿ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದರು. ಪೊಲೀಸರು ತಮ್ಮ ಬೆನ್ನು ಬಿದ್ದಿರುವ ಮಾಹಿತಿ ಅರಿತ ಆರೋಪಿಗಳು ರೂಟ್ ಚೇಂಜ್ ಮಾಡಿದ್ದರು. ಹುಕ್ಕೇರಿಯ ನೇರ್ಲೆ ಗ್ರಾಮದ ಬಳಿ ಕಾರು ನಿಲ್ಲಿಸಿ 16 ಲಕ್ಷ ಎಗಿರಿಸಿ ಪರಾರಿಯಾಗಿದ್ದರು. ಪೊಲೀಸರ ತಪಾಸಣೆ ವೇಳೆ 1.1 ಕೋಟಿ ಹಣದ ಸಮೇತ ಕಾರು ಪತ್ತೆಯಾಗಿತ್ತು. ಮೊಬೈಲ್ ಟ್ರ್ಯಾಪ್ ಮಾಡಿ ಸಾಂಗ್ಲಿಯಲ್ಲಿ ಆರೋಪಿಗಳಾದ ನವೀನ್ ಹಾಗೂ ಸೂರಜ್ನನ್ನ ಬಂಧಿಸಿರುವ ಪೊಲೀಸರು 16 ಲಕ್ಷ ನಗದು ಹಾಗೂ ನಕಲಿ ಗನ್ ಜಪ್ತಿ ಮಾಡಿದ್ದಾರೆ. ಕಾರಿನಲ್ಲಿದ್ದವರೇ ಹಣದಾಸೆಗೆ ರಾಬರಿ ಕತೆ ಕಟ್ಟಿರಬಹುದು ಎಂದು ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ದರು. ಆದರೆ ತನಿಖೆ ಬಳಿಕ ಅವರು ಅಮಾಯಕರೆಂದು ತಿಳಿದು ಬಂದಿದೆ. ಹಣದಾಸೆಗೆ ಬಿದ್ದ ಮೂವರು ಅಸಲಿ ಆರೋಪಿಗಳು ಪೊಲೀಸರ ಅತಿಥಿಗಳಾಗಿದ್ದಾರೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.